ಪ್ರಥಮವಾಗಿ ದೇವರ ಹಾಗೆ ನಮ್ಮ ಸ್ವಾಮೀಜಿಯವರ ಸ್ಮರಿಸುತ್ತಾ ಇಲ್ಲಿ ಬಂದವರಿಗೆ ಶುಭಾಶೀರ್ವಾದನವನ್ನು ನೀಡುತ್ತಾ ಇದ್ದೇವೆ. ಇದೊಂದು ವಿದ್ಯಾಲಯ. ವಿದ್ಯಾಲಯ ಎಂದರೆ ಅರ್ಥ ಏನು? ನಿಲಯ. ನಿಲಯ ಎಂಬುವ ಶಬ್ದಕ್ಕೆ ಅರ್ಥ ಮನೆ. ಮನೆ ಯಾವ ಮನೆ? ವಿದ್ಯೆಯ ಮನೆ. ಮನೆಯಲ್ಲಿ ಯಾವಾಗ ಒಂದು ಮನೆ ಸರಿಯಾಗಿರುವುದು, ಅಲ್ಲಿ ಜನರಿದ್ದರೆ ಮಾತ್ರ ಅದೊಂದು ಮನೆ. ಇಲ್ಲದಿದ್ದರೆ ಖಾಲಿ ಮನೆ ಎಂದು ಹೇಳ್ತಾರೆ. ಅದಕ್ಕೆ ಬೆಲೆ ಇಲ್ಲ, ಖಾಲಿ ಮನೆ ಅದು. ಯಾವಾಗ ಅಲ್ಲಿ ವಾಸ ಮಾಡುತ್ತಾರೋ ಜನರು, ಆವಾಗ ಮಾತ್ರ ಆ ಮನೆಗೆ ಬೆಲೆ. ಇಲ್ಲಿ ವಾಸ ಮಾಡುವುದು ಯಾರು? ವಿದ್ಯೆ. ವಿದ್ಯೆ ಎಂದರೆ ಶಬ್ದಕ್ಕೆ ಅರ್ಥ ಏನು? ವಿದಜ್ಞಾನೆ, ಜ್ಞಾನವನ್ನು ಸಂಪಾದನೆ ಮಾಡುವ ನಿಲಯ, ಮನೆ. ಜ್ಞಾನದ ಮನೆ ಎಂಬುವ ಅರ್ಥ ವಿದ್ಯಾಲಯ ಶಬ್ದಕ್ಕೆ. ಸರಿಯಾಗಿ ಹೇಳಿದರೆ ಅರ್ಥ ಅದು. ಆ ಮನೆಯಲ್ಲಿ ವಿದ್ಯೆಯನ್ನು, ಆಗ ಒಂದು ಜ್ಞಾನ. ಸರಿಯಾಗಿ ಹೇಳಿದರೆ ಅದೊಂದು ಜಡ ಪದಾರ್ಥ. ಯಾರು ಆ ವಿದ್ಯೆಯನ್ನು ಅಭ್ಯಸುತ್ತಾರೋ, ಅಭ್ಯಾಸ ಮಾಡುತ್ತಾರೋ ಅವರು ವಿದ್ಯಾರ್ಥಿಗಳು. ಈ ಮನೆಯ ವಾಸ ಮಾಡುವರು ಯಾರು? ವಿದ್ಯಾರ್ಥಿಗಳು. ಯಾಕೆ ವಾಸ ಮಾಡುವುದು? ಮನೆಯಲ್ಲಿ ಒಂದು ಅರ್ಥ ಇರುತ್ತದೆ. ಇಲ್ಲಿ ವಾಸ ಮಾಡುವುದು ಯಾಕೆ? ಜ್ಞಾನವನ್ನು ಸಂಪಾದನೆ ಮಾಡುವುದಕ್ಕೆ ಇಲ್ಲಿ ವಾಸ ಮಾಡುವುದು. ಜ್ಞಾನದಿಂದ ಏನು ಸಿಗುತ್ತದೆ? ನಮ್ಮ ಜೀವನದ ಉಜ್ವಲತ್ವವನ್ನು ಸಿಗುವುದು ವಿದ್ಯೆಯಿಂದ. ಒಂದು ಮನುಷ್ಯನಾಗಿ ಪರಿವರ್ತನೆ ಮಾಡುವುದು ವಿದ್ಯೆಯಿಂದ. ವಿದ್ಯೆ ಇಲ್ಲದಿದ್ದರೆ ಆ ಮನುಷ್ಯ, ಸರಿಯಾಗಿ ಹೇಳಿದರೆ ಮೃಗದಂತೆ ಎಂದು ಹೇಳುತ್ತಾರೆ ನಮ್ಮ ಶಾಸ್ತ್ರ. ಯಾರು ಹಸು ಇದೆ ಅಥವಾ ನಾಯಿ ಇದೆ, ಇಲ್ಲದಿದ್ದರೆ ಹುಲಿ ಇದೆ, ಅದು ಕಲಿಯುವುದಕ್ಕೆ ಎಲ್ಲಿಯಾದರೂ ಹೋಗುತ್ತಾರಾ? ಇಲ್ಲ. ಅದಕ್ಕೆ ಹಾಸಿಗೆ ಇದೆ, ಅದಕ್ಕೆ ನಿದ್ರೆ ಇದೆ. ಮನುಷ್ಯನಿಗೂ ಇದೆ. ಮನುಷ್ಯನಿಗೆ ವೈಶಿಷ್ಟ್ಯ ಏನು? ಜ್ಞಾನ ಸಂಪಾದನೆ, ವಿದ್ಯಾ ಸಂಪಾದನೆ, ಅದೊಂದು ವೈಶಿಷ್ಟ್ಯ. ಈ ವಿದ್ಯೆಯನ್ನು ಸಂಪಾದನೆ ಮಾಡುವ ವಿದ್ಯಾರ್ಥಿಗಳು ಜ್ಞಾನ ಸಂಪಾದನೆ ಮಾಡುತ್ತಾರೆ. ಯಾಕೆ? ಅವರ ಉಜ್ವಲತ್ವಕ್ಕೋಸ್ಕರ. ಸರ್ವತ್ರ ವಿದ್ಯಾವಾನ್ ಸರ್ವತ್ರ ಪೂಜ್ಯತೆ. ವಿದ್ಯೆ ಇದ್ದವನು ಎಲ್ಲ ಕಡೆ ಪೂಜನೆ ಮಾಡುತ್ತಾರೆ. ಅವನಿಗೆ ವಿದ್ಯೆ ಇದ್ದರೆ ದೇಶ ಅಥವಾ ಒಂದು ಏನು ರಾಜ್ಯ ಅಥವಾ ಪರದೇಶ, ವಿದ್ಯೆ ಇದ್ದವನಿಗೆ ಎಲ್ಲ ಕಡೆಯೂ ಕೂಡ ಬೆಲೆ ಇದೆ. ಈಗ ಶ್ರೀಮಂತನಿದ್ದಾನೆ, ಅವನು ವಿದ್ಯೆ ಇಲ್ಲದಿದ್ದರೆ ಆ ಊರಿನಲ್ಲಿ ಮಾತ್ರ ಅವನಿಗೆ ಬೆಲೆ. ಒಂದು ರಾಜನಿದ್ದಾನೆ, ರಾಜನಿಗೆ ಯಾವಾಗ, ರಾಜೇಂದ್ರ ಇಲ್ಲಿಗ ಮಂತ್ರಿ, ಈ ಕರ್ನಾಟಕದ ಮಂತ್ರಿಗೆ ಕರ್ನಾಟಕದಲ್ಲಿ ಬೆಲೆ ಇದೆ ವಿನಾ ಅವನಿಗೆ ಕೇರಳದಲ್ಲಿ ಹೋದರೆ ಬೆಲೆ ಇದೆಯಾ? ಇಲ್ಲ. ಇದ್ದೇ ಇರ್ತದೆ, ಪ್ರೋಟೋಕಾಲ್ ಇರುತ್ತದೆ, ಇಲ್ಲ ಎಂದಲ್ಲ. ಆದರೆ ವಿದ್ಯೆ ಇದ್ದವನಿಗೆ ಎಲ್ಲ ಕಡೆಯೂ ಬೆಲೆ ಇದೆ. ಒಂದು ನೋಡಿ, ಅಬ್ದುಲ್ ಕಲಾಂ ಇದ್ದನು. ಒಂದು ಸಣ್ಣ ಊರು ರಾಮೇಶ್ವರ. ಇಷ್ಟು ಸಣ್ಣ ಊರಿನಿಂದ ಬಂದು ಅವನ ವಿದ್ಯೆ
ಆ ವಿದ್ಯೆಯಿಂದ ಬುದ್ಧಿವಂತಿಕೆ ಬಂದು ಇಡೀ ದೇಶದಲ್ಲಿ ಅಲ್ಲ, ಇಡೀ ಸಂಪೂರ್ಣ ವಿಶ್ವದಲ್ಲಿಯೇ ಹೆಸರು ಪಡೆದಿದ್ದಾನೆ. ಯಾಕೆ? ಆ ವಿದ್ಯೆಯಿಂದ. ಅವನಿಗೆ ಪ್ರಚೋದನೆ ಮಾಡಿದ್ದು ಯಾರು? ಒಬ್ಬ ಅಧ್ಯಾಪಕ. ವಿದ್ಯೆ ಕೊಡುವರು ಯಾರು? ವಿದ್ಯೆ ಅರ್ಜಿಸುವವರು ವಿದ್ಯಾರ್ಥಿಗಳು. ವಿದ್ಯೆ ಕೊಡುವವರು ಯಾರು? ಅಧ್ಯಾಪಕರು. ಸರಿಯಾಗಿ ಒಂದು ಮಕ್ಕಳಲ್ಲಿ ಒಳ್ಳೆ ಗುಣವನ್ನು ಕೊಡುವವರು ಯಾರೆಂದರೆ ಅಧ್ಯಾಪಕ. ಅವಾಗ ಹೇಳಿದರು ಒಬ್ಬ ಒಳ್ಳೆಯ ಮಕ್ಕಳನ್ನು ರಚನೆ ಮಾಡುವುದರಲ್ಲಿ ದೊಡ್ಡ ಒಂದು ಪಾತ್ರ ಇರುವುದು ತಂದೆ ತಾಯಿಕ್ಕಿಂತ ಅಧ್ಯಾಪಕರಿಗೆ. ಅಧ್ಯಾಪಕರು ತಮ್ಮ ಮಕ್ಕಳನ್ನೆಂದು ಎಣಿಸಿ ಈ ಕಾಲದಲ್ಲಿ ಕೊಡುವುದೋ ಇಲ್ಲಯೋ ನಮಗೆ ಗೊತ್ತಿಲ್ಲ, ಆದರೆ ಹಿಂದಿನ ಕಾಲದಲ್ಲಿ ಇತ್ತು. ತಮ್ಮ ಮಕ್ಕಳೆಂದೆಣಿಸಿ ಅವರಿಗೆ ಪ್ರೀತಿ ಇಟ್ಟು ಅಧ್ಯಾಪನ ಮಾಡಬೇಕು. ಈಗ ವಿದ್ಯಾರ್ಥಿಗಳಿಗೂ ಆ ಭಾವನೆ ಇಲ್ಲ, ಅಧ್ಯಾಪಕರಿಗೂ ಇಲ್ಲ. ಈಗೆಲ್ಲ ಅವರು ಹೇಳಿದರು ಹಣಕ್ಕೋಸ್ಕರ ಅಂತ. ಸತ್ಯವೇ. ಪುಷ್ಕಲೇನ ಧನೇನವಾ, ಪುಷ್ಕಲವಾಗಿ ಹಣ ಕೊಟ್ಟು ವಿದ್ಯಾ ಈಗ. ಆದರೆ ಇಲ್ಲಿ ಇಲ್ಲ. ಆದರೆ ಅಧ್ಯಾಪಕನು ಈ ಮಕ್ಕಳು ಒಳ್ಳೆಯದಾಗಬೇಕು, ನಾವು ಒಂದು ಮನಸ್ಸಿನಲ್ಲಿಡಬೇಕು. ನೀವು ಸತ್ಯದಿಂದ ಈ ಮಕ್ಕಳು ಈಗ ಹೇಳಿದರು ಎಷ್ಟು CA ಬಂದಿದ್ದಾರೆ, ಎಷ್ಟು ಎಂಜಿನಿಯರ್ ಬಂದಿದ್ದಾರೆ, ಎಷ್ಟು ಡಾಕ್ಟರ್ ಬಂದಿದ್ದಾರೆ. ಆದರೆ ಆ ಅಧ್ಯಾಪಕನಿಗೆ ಎಷ್ಟು ಸಂತುಷ್ಟ ಆಗುತ್ತದೆ, ನಾನು ಕಲಿಸಿದ ಈ ಮಗ ಈ ಸ್ಥಾನದಲ್ಲಿ ಹೋಗಿದ್ದಾನೆ, ಈಗ ನನಗೊಂದು ಹೆಮ್ಮೆ. ಜೀವನದಲ್ಲಿ ನಾವು ಸಂಪಾದನೆ ಮಾಡುವುದು ಹಣ ಅಲ್ಲ. ಹಣ ಎಲ್ಲದಿಂದ ಹಣ ಸಂಪಾದನೆ ಮಾಡಿದರೆ ಸಿಗುತ್ತದೆ ಎಂದು ಇಲ್ಲ. ಹಣ ಬರುತ್ತದೆ, ಹೋಗುತ್ತದೆ. ವಿದ್ಯೆ ಶಾಶ್ವತ. ಈಗ ನಿಮ್ಮ ಹತ್ತಿರ ಒಂದು 100ನೇ ನೋಟಿದ್ದರೆ ನಾಳೆ ಅದು ಅಂಗಡಿಯಲ್ಲಿ ಹೋದರೆ ಆ 100 ಹೋಗಿದೆ. ಆದರೆ ವಿದ್ಯೆ ಹೋಗುತ್ತದಾ? ಅದು ಖರ್ಚು ಮಾಡಿದ್ದಾರೆ. ವ್ಯಯೀಕೃತ ವರ್ತದೆ ವಿದ್ಯಾ. ಖರ್ಚು ಹೆಚ್ಚಾಗುತ್ತದೆ ವಿನ ಕಮ್ಮಿ ಆಗುವುದಿಲ್ಲ. ಅಧ್ಯಾಪಕರಲ್ಲಿ ಮನಸ್ಸಿನಲ್ಲಿಯೂ ಕೂಡ ಬರಬೇಕು, ನಾನು ವಿದ್ಯೆ ಖರ್ಚು ಮಾಡುವುದು ನನ್ನ ಜ್ಞಾನ ವರ್ಧನಕ್ಕೋಸ್ಕರ, ನಮ್ಮ ಮಕ್ಕಳು ಒಳ್ಳೆಯದಾಗಬೇಕೆಂದು. ಒಳ್ಳೆಯ ಗುಣವಂದು ವಿದ್ಯೆ ಮಾತ್ರ ಬಂದರೆ ಸಾಕಲ್ಲ, ಗುಣ ಕೂಡ ಬರಬೇಕು. ಗುಣ ಇಲ್ಲದಿದ್ದರೆ, ಈಗ ನಾವು ಬರುವಾಗ ಅಲ್ಲಿ ಒಂದು ಬೋರ್ಡ್ ನೋಡಿದ್ದೇವೆ, ಟೊಬ್ಯಾಕೋ ಫ್ರೀ ಸ್ಕೂಲ್. ಇಲ್ಲಿ ಬೋರ್ಡ್ ಇದೆ. ನಾವು ಪೇಪರ್ನಲ್ಲಿ ಓದುತ್ತಾ ಇದ್ದೇವೆ ಈಗ ನಮ್ಮ ದೇಶದಲ್ಲಿ ಹೇಗಾಗಿದೆ ಅಂತ. ಟೊಬ್ಯಾಕೋ ಫ್ರೀ ಮಾತ್ರ ಅಲ್ಲ, ಅದಕ್ಕಿಂತ ಡೇಂಜರ್ ಆದ ಬೇರೊಂದಿದೆ, ಮೊಬೈಲ್. ಅದಕ್ಕಿಂತ 10 ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ, ಯಾವುದರಲ್ಲಿಯೂ ಇದ್ದೇ ಇರುತ್ತದೆ. ಈಗ ಮಕ್ಕಳು ಎಷ್ಟು ಓದುವುದಿಲ್ಲ, ನಮಗಿಂತ ನಿಮ್ಮ ಅಧ್ಯಾಪಕರಿಗೆ ಖಂಡಿತ ಗೊತ್ತಾಗುತ್ತದೆ. ನಾವು ಹೋಗುವಾಗಲೂ ನೋಡ್ತಾ ಇದ್ದೇವೆ ಕೆಲವುದಲ್ಲಿ ಆ ಮೊಬೈಲ್ನಲ್ಲಿ ಧ್ಯಾನ ಕೊಡುವುದುಂಟು, ಮನಸ್ಸಿಡುವುದು. ಅದರೊಂದು 10% ಮಕ್ಕಳು ಆ ವಿದ್ಯೆಯಲ್ಲಿ ಇಟ್ಟದರೆ ಅವರು ಎಷ್ಟು ಬುದ್ಧಿವಂತರಾಗುತ್ತಾರೆ. ಅದಕ್ಕಿಂತ ಡೇಂಜರ್ ಮೊಬೈಲು. ಮೊನ್ನೆ ಒಂದು ಪೇಪರ್ನಲ್ಲಿ ನಾವು ಓದಿದ್ದೇವೆ, ಏನೊಂದು ಗೊತ್ತಿಲ್ಲ, ಪೇಪರ್ನಲ್ಲಿ ಓದಿದ್ದೇವೆ, ಯಾವ ಒಂದು ಕೊರಿಯನ್ ಗೇಮೋ ಏನೋ ಒಂದು, ಒಂದೇ ಮನೆಯಲ್ಲಿ ಎಷ್ಟೋ ಕಾಲದಿಂದ ಸ್ಕೂಲಿಗೆ ಹೋಗುವುದಿಲ್ಲ, ಎಷ್ಟು ಹೇಳಿದ್ರ ಹೋಗುವುದಿಲ್ಲ. ಆ ತಂದೆ ಏನು ಮಾಡಿದೆ ಎಂದರೆ ನೋಡಿ ಅದಕ್ಕೋಸ್ಕರ ಹೇಳುವುದು, 3 ಮಕ್ಕಳು ಮೊಬೈಲನ್ನು ತಂದೆ ತೆಕ್ಕೊಂಡಿದ್ದ ಹಿಂದಿನ ಹೊರಗಿನ ನಮ್ಗೆ ಗೊತ್ತಿಲ್ಲ, ಪೇಪರ್ನಲ್ಲಿ ಓದಿದ್ದು ಹೇಳ್ತಾವೆ. ಆದರೆ ಒಂದು ಸತ್ಯ ಇರ್ತದೆ ಅಲ್ವೋ. ಆ 3 ಮಕ್ಕಳು ಮೊಬೈಲ್ ಇಲ್ಲದೇ ಇರುವ ಕಾರಣ
ನಮಗೆ ಮೊಬೈಲೇ ದೊಡ್ಡದ್ದು, ನಮಗೆ ಜೀವನವೇ ಬೇಡ ಎಂದು ಹೇಳಿ ಏನೋ ಹೆಚ್ಚು ಕಡಿಮೆ ಮಾಡಿದ್ದಾರೆ. ಎಷ್ಟು ಕೆಟ್ಟ ಬುದ್ಧಿ ಬಂದಿದೆ, ಮಾನಸಿಕವಾಗಿ ಎಷ್ಟು ಅವರಿಗೆ ಪರಿವರ್ತನೆ ಆಗುತ್ತಾ ಇದೆ, ಯಾರು ಇದಕ್ಕೆ ಚಿಂತನೆ ಮಾಡುವುದಿಲ್ಲ. ಈಗ ಆಸ್ಟ್ರೇಲಿಯಾ ಇತ್ಯಾದಿ ದೇಶಗಳಲ್ಲಿ 16 ವರ್ಷದ ಕೆಳಗಿನಿರುವ ಮಕ್ಕಳು ಮೊಬೈಲ್ ಯೂಸ್ ಮಾಡಬಾರದೆಂದು ನಿಯಮವನ್ನೇ ಮಾಡಿದ್ದಾರೆ. ಅದು ನಿಯಮದಲ್ಲಿ ಇರುವುದು ಯಾರಿಗೆ ಗೊತ್ತು? ತಂದೆ ತಾಯಿಗಳು ಕೂಡ ಏನು ಮಾಡೋದು? ಇದು ತಂದೆ ತಾಯಿಗಳು ಪ್ರಧಾನ, ಟೀಚರ್ ಅಲ್ಲ. ನನ್ನ ಮಕ್ಕಳು ಲೂಟಿ ಮಾಡದೇ ಇರುವುದಕ್ಕೆ ಕೊಡುವುದು ಏನೆಂದರೆ ಮೊಬೈಲ್. ಮಕ್ಕಳಾದರೆ ಲೂಟಿ ಮಾಡಲೇಬೇಕು, ಹೆಚ್ಚೋ ಕಡಿಮೆಯ. ಲೂಟಿ ಮಾಡದೇ ಇದ್ದರೆ ಅವರು ಮಕ್ಕಳಲ್ಲ. ತಂಡ ಎಂದು ಹೇಳ್ತಾರೆ. ತಂಡ ಕನ್ನಡ ಅನ್ನಿದ್ರೆ ತಂಡದ ಎಷ್ಟು ಒಂದು ಕೂಡಿದೆ, ಮಕ್ಕಳ ಮುಂದೆ ಹೇಳಬಾರದು. ಎಷ್ಟು ಲೂಟಿ ಮಾಡುವ ಮಕ್ಕಳಿದ್ದಾರೋ ಅವರೇ ಹೆಚ್ಚು ಮೇಲಕ್ಕೆ ಹೋಗುವುದು. ಎಷ್ಟೋ ಲೂಟಿ ಮಾಡುವ ಮಕ್ಕಳು ಲೂಟಿ ಮಾಡಲೇಬೇಕು ಅದೊಂದು ಹೇಳಿ ಈಗ ಸ್ವಾಮೀಜಿಯವರು ಹೇಳಿದ್ದಾರೆ. ಈಗ ನಾವು ಲೂಟಿ ಮಾಡುತ್ತೇವೆ ಆ ಅರ್ಥದಲ್ಲಿ ಹೇಳಿದ್ದಲ್ಲ, ಆದರೆ ಗುಣ ಕೂಡ ಬರಬೇಕು. ಗುಣಾಯವ ಪೂಜಾಸ್ಥಾನಂ, ಗುಣಕ್ಕೆ ಪೂಜಾಸ್ಥಾನ. ನ ಗುಣಿಷು ನ ಚ ಲಿಂಗಂ ನ ಚ ವಯಃ. ಲಿಂಗವೂ ಇಲ್ಲ, ವಯವೂ ಇಲ್ಲ. ಮಕ್ಕಳಲ್ಲಿ ಗುಣ ಕೂಡ ಬರಬೇಕು. ಆ ಗುಣವನ್ನು ಹುಟ್ಟಿಸುವವರು ಯಾರು? ಪ್ರಧಾನವಾಗಿ ಅಧ್ಯಾಪಕರು. ಮಕ್ಕಳಿಗೆ ಪುಸ್ತಕ ಜ್ಞಾನ, ಈಗ ಹೇಳ್ತಾ ಇದ್ದರು 100% ಮಾರ್ಕ್, 100% ಎಂದು. ಜ್ಞಾನ ಬೇಕು, ಮಾರ್ಕಲ್ಲ. ಮಾರ್ಕೂ ಬೇಕು, ಜ್ಞಾನವೂ ಬೇಕು. ಅದಲ್ಲದೆ ಅದರ್ ಆಕ್ಟಿವಿಟೀಸ್. ನಮ್ಮ ಭಾರತ ನೋಡಿ, ಇಷ್ಟು ಸಣ್ಣ ರಾಷ್ಟ್ರ ಆಗಿದೆ. ಆ ಆಫ್ರಿಕನ್ ಕಂಟ್ರೀಸ್ ಇಷ್ಟಿಷ್ಟು ಸಣ್ಣ 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 ರಾಷ್ಟ್ರ. ಆದರೆ ಆ ರಾಷ್ಟ್ರದಲ್ಲಿಂದ ಒಲಿಂಪಿಕ್ಸಿಗೆ ಎಷ್ಟು ಮೆಡಲ್ ಸಿಗುತ್ತದೆ? 140 ಕೋಟಿ ಜನ ಇದೆ ಭಾರತದಲ್ಲಿ. ಆದರೆ ಒಂದು ಒಲಿಂಪಿಕ್ಸ್ನಲ್ಲಿ ಸ್ವರ್ಣ ಮೆಡಲ್ ಸಿಕ್ಕಿದ್ದು ಭಾರತಕ್ಕೆ 4-5. ಅವರು ವರ್ಷಕ್ಕೆ ಇಷ್ಟು ಸಣ್ಣ ರಾಷ್ಟ್ರಗಳು ಎಷ್ಟು ತಕೊಂಡು ಹೋಗುತ್ತಾರೆ? ಅದು ಕೂಡ ನಮ್ಮ ಮಕ್ಕಳಲ್ಲಿ ಬರಬೇಕು. ಯಾಕೆಂದರೆ ಮಕ್ಕಳಲ್ಲಿ ವಾಸನೆ ಇದ್ದೇ ಇರುತ್ತದೆ. ನೋಡಿ, ಸಣ್ಣ ಮಕ್ಕಳಿರುತ್ತದೆ, ಅವರು ಎಷ್ಟು ಚೆನ್ನಾಗಿ ಚಿತ್ರಕಲೆ ಚಿತ್ರವನ್ನು ಬಿಡಿಸುತ್ತಾರೆ. ಅವರಿಗೆ ಒಳ್ಳೆಯ ಟ್ರೈನಿಂಗ್ ಕೊಟ್ಟರೆ ಒಳ್ಳೆಯ ಚಿತ್ರಕಾರನಾಗುವುದು. ಹಾಗೆ ನಮ್ಮ ಮಕ್ಕಳಲ್ಲಿ ಆ ವಾಸನೆ ಇದ್ದರೆ ಮಾರ್ಕ್ ಮಾತ್ರ ಅಲ್ಲ, ಕೆಲವು ಮಕ್ಕಳಿಗೆ ಭಗವಂತನು ಕೆಲವು ಗುಣಗಳು ಕೊಟ್ಟಿದ್ದಾರೆ. ಕೆಲವು ಗುಣಗಳು ಕೊಟ್ಟಿರುತ್ತಾರೆ. ಆ ಬೆಳೆಸುವುದು ಯಾರು? ತಂದೆ ತಾಯಿಗಿಂತ ಒಳ್ಳೆಯ ಗುಣವಾಗಿ ಅಧ್ಯಾಪಕರು. ಆ ಬೆಳೆಸಬೇಕು. ಒಳ್ಳೆಯ ದೊಡ್ಡ ಗುಣವಂತವನ್ನು ಮಾಡಿಸುವರು ಅಧ್ಯಾಪಕರು. ಆ ವಿದ್ಯಾರ್ಥಿಗಳು ಹಾಗೆ ಒಳ್ಳೆಯ ನಮ್ಮ ಅಧ್ಯಾಪಕ ನಮ್ಮ ದ್ವೇಷಿ ಅಲ್ಲ, ನನಗೆ ಒಳ್ಳೆಯದಾಗಬೇಕೆಂದು ಎಣಿಸುವರು ಎಂದು ಮನಸ್ಸಿನಲ್ಲಿಟ್ಟುಕೊಂಡು ಅವರ ಹತ್ತಿರ ಪ್ರೀತಿಯಿಂದ ವರ್ತಿಸಬೇಕು. ಅವರಿಗೆ ಮರ್ಯಾದೆ ಕೂಡ. ಆವಾಗ ಹೇಳಿದರು, ಈ ಮರ್ಯಾದೆ ಕೊಡಿ. ಯಾಕೆ? ನಾವು ಮರ್ಯಾದೆ, ಅವರು ನಮಗೆ ನಮ್ಮಲ್ಲಿ ಇಲ್ಲದ ವಿಷಯವನ್ನು ಕಲಿಸುವವರು. ನಮಗೆ ಆ ವಿಷಯದಲ್ಲಿ ಜ್ಞಾನ ಇಲ್ಲ, ಆ ಕಲಿಸುವವರು. ಆವಾಗ ಅವರು ಒಂದು ಮಾತೃಸ್ಥಾನ. ಅದಕ್ಕೋಸ್ಕರ ನಮ್ಮ ಶಾಸ್ತ್ರದಲ್ಲಿ ಹೇಳುವುದು, ನಮ್ಮ ಸಂಸ್ಕಾರದಲ್ಲಿ ಮಾತೃಸ್ಥಾನ. ಅಧ್ಯಾಪಕರು ಕೂಡ ಒಂದು ಮಾತೃಸ್ಥಾನ ಎಂದು. ಪೋಷಣೆ ಮಾಡುವುದು, ರಕ್ಷಣೆ ಮಾಡುವುದಲ್ಲವೋ, ಅದಕ್ಕೋಸ್ಕರ ಅಧ್ಯಾಪಕರಿಗೂ ಕೂಡ ಮಾತೃಸ್ಥಾನವನ್ನು ಪರಿಕಲ್ಪನೆ ಮಾಡಿದ್ದು. ಹಾಗೆ ನಾವು ಹೆಚ್ಚು ಮಾಡುತ್ತಾ ಕನ್ನಡದಲ್ಲಿ ಮಾತಾಡಬೇಕಾದ್ರೆ ಸ್ವಲ್ಪ ಕಷ್ಟ. ಆದರೂ ಕೂಡ ಒಳ್ಳೆಯ ಗುಣವಂತನಾಗಿ ಆ ಗುಣಗಳು ಕೂಡ ಆ ಕಲ್ಪನೆ ಇಟ್ಟು ನೀವು ಅಧ್ಯಯನ ಮಾಡಬೇಕು. ನಮಗೆ
ಒಳ್ಳೆಯದು ಕಲಿಸುವವರು, ಅವರಿಗೆ ಮರ್ಯಾದೆ ಕೊಡಬೇಕು, ನಾವು ಒಳ್ಳೆಯದಾಗಬೇಕು. ಯಾವಾಗಲೂ ಬಡತನ ಇದೆ, ಬಡತನ ಇದ್ದರೆ ಗುಣ ಇಲ್ಲದಿದ್ದರೆ ಏನು ಪ್ರಯೋಜನ? ಹೇಳುತ್ತಾ ಇದ್ದರು ಬಡತನ ಅಲ್ಲ, ಗುಣದ ಬಡತನ ಇದ್ದರೆ ಅದು ಬಡತನ, ಹಣದ ಬಡತನ ಅಲ್ಲ. ಗುಣದ ಬಡತನ ಇದ್ದು, ಎಷ್ಟು ಹಣ ಇದ್ದು ಬಡತನ ಇದು ಗುಣದ ಬಡತನ ಇದ್ದರೆ ಒಬ್ಬನಿಗೆ ಒಳ್ಳೆಯದಾಗಿ ಮಾತಾಡುವುದಕ್ಕೆ ಬರುವುದಿಲ್ಲ. ಒಳ್ಳೆ ಹಣ ಇದೆ, ಆ ಬಡತನವೋ ಅಲ್ಲ. ಯಾವಾಗಲೂ ಬಡತನ ಬಂದೇ ಮನುಷ್ಯನಲ್ಲಿ ಹೆಚ್ಚು ಕಡಿಮೆ ಹೋಗುವುದೇ ಅದು. ಆದರೆ ಗುಣದ ಬಡತನ ಯಾವರಿಗೆ ಬರಬಾರದು, ಜ್ಞಾನದ ಬಡತನ ಬರಬಾರದು. ಇದು ಮನಸ್ಸಿನಲ್ಲಿಟ್ಟುಕೊಂಡು ಇಲ್ಲಿ ಒಳ್ಳೆಯ ಒಂದು 1964ನಲ್ಲಿ ಶುರುವಿನಲ್ಲಿ ಅಧ್ಯಾಪನ ಈ ಸ್ಥಾಪನ ಈಗ 61 ವರ್ಷ ಆಗಿದೆ. ಅದಕ್ಕೋಸ್ಕರ 60 ವರ್ಷ 2 ವರ್ಷದ ಹಿಂದೆ ನಾವು ಇಲ್ಲಿ ಬಂದದ್ದು, ಈ ಹಾಲು ರಿನೋವೇಷನ್ ಮಾಡಿದೆ ಅಂತ. ಈಗ ಏನಾಗಿದೆ, ಈ ಸ್ಥಳವು ಕೂಡ ಶಾಶ್ವತವಾಗಿ ವಿದ್ಯಾನಿಲಯ ಆಗಬೇಕು, ಯಾರಿಂದ ಕಷ್ಟ ಆಗಬಾರದು, ತೆಕ್ಕೊಂಡು ಹೋಗಬಾರದು ಎಂದು ಒಳ್ಳೆಯ ಮನಸ್ಸಿನ ಇಟ್ಟುಕೊಂಡು ಈ ಊರಿನದವರೇ ದಯಾನಂದ ಪೈಯವರು. ಆದರೆ ಬೆಳೆಸಿದ್ದೆಲ್ಲವೂ ಮಂಗಳೂರಿನಲ್ಲಿ, ಆದರೆ ವ್ಯಾಪಾರ ಮಾಡಿದ್ದು ಬ್ಯಾಂಗ್ಳೂರಿನಲ್ಲಿ. ಎಲ್ಲ ಪೆಣಮಂಗಳೂರು, ಮಂಗಳೂರು, ಬೆಂಗಳೂರು. ಆಗ ಇಲ್ಲಿಯೇ ಬಂದು ಈ ಊರಿನಲ್ಲಿ ಪ್ರೀತಿ ಇಟ್ಟು ಅವರು ಯಾವಾಗಲೂ ಹೇಗೆ ಪಿ ದಯಾನಂದ ಪೈ ಎಂದೇ ಹೇಳುವುದು. ಪಿ ಅಂದರೆ ಏನು ಯಾರಿಗೂ ಗೊತ್ತಾಗುವುದಿಲ್ಲ, ಪಿ ಅಂದರೆ ಪೆಣಮಂಗಳೂರು ಎಂದು ನಮ್ಮ ಜನರಿಗೆ ಗೊತ್ತಿದೆ. ಪಿ ಅಂದರೆ ಆ ಮನಸ್ಸಿನಲ್ಲಿ ಇಟ್ಟುಕೊಂಡು ಯಾವಾಗಲೂ ವಿದ್ಯಾರ್ಥಿಗಳು ಈ ಊರಿನ ಹೆಸರು ಇದಾಗಬೇಕು, ಯಾರು ಕೆಟ್ಟವರಬಾರದು ಎಂದು ಒಳ್ಳೆಯ ಮನಸ್ಸಿಟ್ಟು ಅವರು ಈ ವಿದ್ಯಾಲಯ ಶಾಶ್ವತ ಆಗಿರಬೇಕು, ಯಾರಿಗೂ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಒಳ್ಳೆಯದಾಗಬೇಕೆಂದು ಮನಸ್ಸಿನಲ್ಲಿಟ್ಟುಕೊಂಡು ಒಳ್ಳೆಯ ಒಂದು ದಾನ ಮಾಡಿದ್ದಾರೆ, ವಿದ್ಯಾದಾನ. ಅವರು ಒಂದು ವಿದ್ಯಾದಾನ ಅಂದರೆ ಹೇಗೆ, ವಿದ್ಯಾದಾನಕ್ಕೆ ಅನುಕೂಲವಾಗುವಂತೆ ದಾನ. ವಿದ್ಯೆ ಸರಿಯಾಗಿ ದಾನ ಮಾಡುವರು ಯಾರು? ಅಧ್ಯಾಪಕರು. ಯಾಕೆಂದರೆ ವಿದ್ಯಾದಾನ ಅನುಕೂಲ ಇರಲಿ, ಡೈರೆಕ್ಟ್ ಇರಲಿ, ಇಂಡೈರೆಕ್ಟ್ಲಿ ಇದೆ. ಈಗ ಟ್ಯಾಕ್ಸ್ ಇದೆ, ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್. ಆದರೆ ಅರ್ಥ ಏನು ಒಂದೇ, ಗೌರ್ಮೆಂಟಿಗೆ ಹಣ ಸಿಗುವುದು. ಆದರೆ ಅದೊಂದು ದಾನ. ಯಾಕೆ? ಹೊಟ್ಟೆ ತುಂಬಿದರೆ 3 ಗಂಟೆ ಅನ್ನದಾನ ಪ್ರಧಾನ ದಾನ. ಇಲ್ಲ ಎಂದು ಹೇಳಿದ್ರೆ 3 ಗಂಟೆ ಆದರೆ ಹೊಟ್ಟೆ ಇದಾಗುತ್ತದೆ, ಆದರೆ ಅದು ಹಸಿಗೆ ದೊಡ್ಡ ದಾನ. ವಿದ್ಯೆ ಇದ್ದರೆ ಯಾವಾಗಲೂ ಹೊಟ್ಟೆ ತುಂಬುವುದಾಗುವುದಿಲ್ಲ, ಅದೊಂದು ದಾನವೇ. ಆದರೆ ಅದು 3 ಗಂಟೆಗೋಸ್ಕರ ವಿದ್ಯಾದಾನ ಶಾಶ್ವತವಾದ ಒಂದು ದಾನ, ಆ ಜೀವನ ಪರ್ಯಂತ ಬೇಕಾದ ದಾನ. ಅದಕ್ಕೋಸ್ಕರ ಒಂದು ಒಳ್ಳೆಯ ಮನಸ್ಸಿನಲ್ಲಿಟ್ಟುಕೊಂಡು ಇಲ್ಲಿ ಒಂದು ದಾನ ಮಾಡಿದ್ದಾರೆ. ಅಧ್ಯಾಪಕರು ಮಾಡುತ್ತಾರೆ, ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡುತ್ತಾರೆ. ಈ ಸ್ಥಾಪನಕ್ಕೆ ಮುಂದೆಯೂ ಕೂಡ ಒಳ್ಳೆಯ ಒಂದು ಹೆಸರು ಬರಲೇಬೇಕು. ಇಲ್ಲಿಂದ ಕಲಿತ ಮಕ್ಕಳು ಒಳ್ಳೆಯ ಸ್ಥಾನಮಾನಾದಿಗಳು ಪಡೆಯಬೇಕು. ಅದರಿಂದ ಈ ಸ್ಥಾಪನಕ್ಕೆ ಒಳ್ಳೆಯ ಕೀರ್ತಿಯನ್ನು ಪಡಬೇಕು. ಅದರಿಂದ ಅಧ್ಯಾಪಕರಿಗೂ ಕೂಡ ಸಂತೃಪ್ತಿ ಆಗಬೇಕು. ಅದು ಮಾಡಿಸುವ ನಿತ್ಯ ನಿಧಾನ ಮಾಡುವುದು ಯಾರು? ಇಲ್ಲಿ ಇರುವ ಅಡ್ಮಿನಿಸ್ಟ್ರೇಷನ್, ಅವರಿಗೂ ಸಂತೃಪ್ತಿ ಆಗಬೇಕು. ಎಲ್ಲರೂ ಒಟ್ಟಾಗಿ ಪ್ರೀತಿಯಿಂದ ಈ ಸ್ಥಾಪನವನ್ನು ಮುಂದುವರಿಸಿ ದೇವರ ದಯೆಗೆ ಪಾತ್ರ ಆಗುವಂತೆ ವ್ಯಾಸರಘುಪತಿ ನರಸಿಂಹ, ಹಾಗೇ ವೀರವಿಠ್ಠಲ, ಹಾಗೆ ನಮ್ಮ ಸ್ವಾಮೀಜಿಯವರ ವಿಶೇಷ ಅನುಗ್ರಹ ಈ ಸ್ಥಾಪನಕ್ಕೆ ಇರಲಿ, ಮಕ್ಕಳಿಗಿರಲಿ, ಅಧ್ಯಾಪಕರಿಗಿರಲಿ, ಎಲ್ಲರಿಗೂ ದಾನ ಮಾಡುವವರಿಗೂ ಇರಲಿ, ಎಲ್ಲರಿಗೂ ಇರಲಿ ಎಂದು ಪುನಃ ದೇವರ ಹತ್ತಿರ ಪ್ರಾರ್ಥನೆ ಮಾಡುತ್ತಾ ನಾವು ನಿಲ್ಲಿಸುತ್ತೇವೆ.